ರಣವೀರ್ ಸಿಂಗ್ ಬಾಲಿವುಡ್ನ ನಟ ಇರಲಾರದೆ ಇರುವೆ ಬಿಟ್ಕೊಂಡಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಗೋವಾದ ಫಿಲ್ಮ್ ಫೆಸ್ಟ್ನಲ್ಲಿ ಅವರೇ ಆಡಿದಂತಹ ಅದೊಂದು ಮಾತು ಈಗ ಬೆಂಗಳೂರಿನಲ್ಲಿ FIR ದಾಖಲಾಗುವಂತೆ ಮಾಡಿದೆ. ಅಷ್ಟಕ್ಕೂ ರಣವೀರ್ ಸಿಂಗ್ ಆಡಿದಂತಹ ಮಾತೇನು, ಅದರಿಂದ FIR ಆದರೂ ದಾಖಲಾಗಿದ್ದು ಯಾಕೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಕಾಂತಾರ ದೈವಕ್ಕೆ ರಣವೀರ್ ಅವಮಾನ, ಬಾಲಿವುಡ್ ನಟನ ವಿರುದ್ಧ FIR. ಗೋವಾದಲ್ಲಿ ಹೇಳಿಕೆ, ಬೆಂಗಳೂರಿನಲ್ಲಿ FIR. ಬಾಲಿವುಡ್ ನಟ ರಣವೀರ್ ಸಿಂಗ್ ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ನಾಲಿಗೆ ಹರಿಬಿಟ್ಟು FIR ಹಾಕಿಸ್ಕೊಂಡಿದ್ದಾರೆ. ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಕಾರ್ಯಕ್ರಮದಲ್ಲಿ ರಣವೀರ್ ಸಿಂಗ್ ದೈವದ ಕುರಿತು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ದೈವವನ್ನ ಫೀಮೇಲ್ ಘೋಸ್ಟ್ ಅಂತ ಹೇಳಿ ಅನುಕರಿಸಿ ನಟ ರಿಷಬ್ ಶೆಟ್ಟಿ ಮುಂದೆಯೇ ಅವಮಾನ ಮಾಡಿದರು. ಈ ಘಟನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾಗಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದ ಆರೋಪ ಕೇಳಿಬಂದಿತ್ತು. ಕೋರ್ಟ್ಗೆ PCR ಸಲ್ಲಿಸಿ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಲಾಗಿದೆ. 3rd ಡಿಸೆಂಬರ್ 2025 ಅಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಆ್ಯಕ್ಟರ್ ರಣವೀರ್ ಸಿಂಗ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಗೋವಾ ಅದರಲ್ಲಿ ಬಂದು ಚಾಮುಂಡಿ ತಾಯಿನ ಬಂದು ಫಿಮೇಲ್ ಗೋಸ್ಟ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಅದು ಇಟ್ ಹ್ಯಾಸ್ wounded millions ಆಫ್ ಹಿಂದೂ ರಿಲಿಜಿಯಸ್ ಪೀಪಲ್. ಸೊ ಅದರಿಂದಾಗಿ ಇಟ್ಸ್ ಅನ್ ಅಫೆನ್ಸ್ ಅಂಡರ್ ಸೆಕ್ಷನ್ 196, ಸೆಕ್ಷನ್ 299 ಆ್ಯಂಡ್ ಸೆಕ್ಷನ್ 302 ಆಫ್ ಭಾರತೀಯ ನ್ಯಾಯ ಸಂಹಿತ. ರಣವೀರ್ ಸಿಂಗ್ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 196, 299 ಮತ್ತು 302 ಅಡಿಯಲ್ಲಿ FIR ದಾಖಲಿಸಲಾಗಿದೆ. ಈ ಸೆಕ್ಷನ್ಸ್ಗಳ ವಿವರವನ್ನು ನೋಡೋದಾದರೆ, ರಣವೀರ್ ಸಿಂಗ್ ವಿರುದ್ಧ FIR BNS ಸೆಕ್ಷನ್ 196 ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ, BNS ಸೆಕ್ಷನ್ 299 ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಕೃತ್ಯ, BNS ಸೆಕ್ಷನ್ 302 ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ನೋಯಿಸುವ 3 ಸೆಕ್ಷನ್ಸ್ಗಳನ್ನು ಹಾಕಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಅವರು FIR ರಿಜಿಸ್ಟರ್ ಮಾಡಿಲ್ಲ. ಇದರ ಮೇಲೆ ಸಬ್ಸಿಕ್ವೆಂಟ್ಲಿ 11th ಆ್ಯಂಡ್ 5th ಕಮಿಷನರ್ ಆಫ್ ಪೊಲೀಸ್ ಮತ್ತು DCP ಅವರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಕಂಪ್ಲೇಂಟ್ ಮಾಡಿದ್ದೆ, ಅದು ನಾನು ಆಗಿಲ್ಲ. ಇದರ ಮೇಲೆ ನಾನು ಪಾರ್ಟಿ ಇನ್ ಪರ್ಸನ್ ಡಿಸೆಂಬರಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಇನ್ ದ ಕಾಂಪಿಟೆಂಟ್ ಕೋರ್ಟಲ್ಲಿ ಅಂಡರ್ ಸೆಕ್ಷನ್ 223 ಆಫ್ BNSS offences punishable under 196, 299 and 302 of ಭಾರತೀಯ ನ್ಯಾಯ ಸಂಹಿತ. ಕಾಂಪಿಟೆಂಟ್ ಕೋರ್ಟ್ ಜಡ್ಜ್ ಆರ್ಡರ್ ಮಾಡಿದ್ದಾರೆ ಅಂಡರ್ ಸೆಕ್ಷನ್ 175 ಕ್ಲಾಸ್ 3 ಕರಸ್ಪಾಂಡಿಂಗ್ ಟು ಸೆಕ್ಷನ್ 156 ಕ್ಲಾಸ್ 3 ಆಫ್ ಅರ್ಲಿಯರ್ CRPC. ಫೈಲ್ ರಿಜಿಸ್ಟರ್ ಎನ್ FIR and commence the investigation. ಪ್ರಕರಣದ ಸಂಬಂಧ ವಕೀಲ ಪ್ರಶಾಂತ್ ಮೆಹ್ತಾಲ್ ಈ ಹಿಂದೆ ಹೈಗ್ರೌಂಡ್ಸ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಆದರೆ ಪೊಲೀಸರು FIR ಅನ್ನು ದಾಖಲಿಸುವುದಕ್ಕೆ ನಿರಾಕರಿಸಿದ್ರು. ಬಳಿಕ ಪ್ರಶಾಂತ್ 1ನೇ ACJM ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯದ ಆದೇಶದ ಮೇರೆಗೆ ಇದೀಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ರಣವೀರ್ ಸಿಂಗ್ ವಿರುದ್ಧ FIR ದಾಖಲಿಸಿದ್ದಾರೆ. ತನಿಖೆಯನ್ನು ಆರಂಭಿಸಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ TV, ಬೆಂಗಳೂರು.